ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು 31 ಜುಲೈ 2026 ಕರ್ನಾಟಕ ಹಾಗೂ ದೇಶದ ಪ್ರಮುಖ 10 ಅಪ್ಡೇಟ್ಗಳನ್ನು ಒಂದೇ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಇಂತಹ ದಿನನಿತ್ಯದ ಅಪ್ಡೇಟ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಅಪ್ಡೇಟ್, ಕಾವೇರಿ ನೀರಿನ ಬಗ್ಗೆ. ಕಾವೇರಿ ನೀರು ನಿರ್ವಹಣೆ ಪ್ರಾಧಿಕಾರವು ಕರ್ನಾಟಕದಿಂದ ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವಂತೆ ಸೂಚಿಸಿದೆ. ಈ ವಿಷಯ ರೈತರು ಹಾಗೂ ಸಾರ್ವಜನಿಕರು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಎರಡನೇ ಅಪ್ಡೇಟ್, ಕಾವೇರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವು ಕನ್ನಡ ಪರ ಸಂಘಟನೆಗಳು ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದೆ. ಸರ್ಕಾರದಿಂದ ಅಧಿಕೃತ ಸೂಚನೆಯನ್ನು ಗಮನಿಸುವುದು ಮುಖ್ಯ. ಮೂರನೇ ಅಪ್ಡೇಟ್, ಕೆಇಎ ವತಿಯಿಂದ NEET UG 2026 ಅಭ್ಯರ್ಥಿಗಳ ಸ್ಕೋರ್ ಪಟ್ಟಿ ಬಿಡುಗಡೆಯಾಗಿದೆ. ವೈದ್ಯಕೀಯ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ಕೌನ್ಸೆಲಿಂಗ್ ವೇಳಾಪಟ್ಟಿಯನ್ನು ಗಮನಿಸಬೇಕಾಗುತ್ತದೆ. 14ನೇ ಅಪ್ಡೇಟ್, ಕರ್ನಾಟಕ ಸರ್ಕಾರ ಮಾದಕ ವಸ್ತುಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಯುವಕರು ರಕ್ಷಿಸುವ ಉದ್ದೇಶದಿಂದ ಹೊಸ ನಿಯಮವನ್ನು ತರಲು ಯೋಜನೆ ಇದೆ. ಮತ್ತು 5ನೇ ಅಪ್ಡೇಟ್, ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಮುಂದುವರೆದಿದೆ. ಅಧಿಕೃತ ಘೋಷಣೆ ಬಂದ ನಂತರ ಅಂತಿಮ ಮಾಹಿತಿ ತಿಳಿಯಲಿದೆ. 6ನೇ ಅಪ್ಡೇಟ್, ಹವಾಮಾನ ಇಲಾಖೆ ಹಲವು ಪ್ರದೇಶಗಳಲ್ಲಿ ಮಳೆಯ ಮುನ್ಸೂಚನೆ ನೀಡಿದೆ. ನಿಮ್ಮ ಪ್ರದೇಶದ ಸ್ಥಳೀಯ ಹವಾಮಾನ ಮಾಹಿತಿಯನ್ನು ಗಮನಿಸಿ ಸುರಕ್ಷಿತವಾಗಿರಿ. 7ನೇ ಅಪ್ಡೇಟ್, PM ಕಿಸಾನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಮುಂದುವರಿಸಲು ನಿರ್ಧಾರ ಕೈಗೊಂಡಿದೆ. ರೈತರಿಗೆ ಯೋಜನೆಯ ಲಾಭಗಳು ಮುಂದುವರಿಯಲಿದೆ. 8ನೇ ಅಪ್ಡೇಟ್, ಬೆಂಗಳೂರು 2ನೇ ವಿಮಾನ ನಿಲ್ದಾಣದ ಕುರಿತು ಚರ್ಚೆಗಳು ಮತ್ತೆ ವೇಗ ಪಡೆದುಕೊಂಡಿವೆ. ಯೋಜನೆಗೆ ಸಂಬಂಧಿಸಿದ ಮುಂದಿನ ಅಧಿಕೃತ ಮಾಹಿತಿಗೆ ಕಾಯಬೇಕಾಗಿದೆ. 9ನೇ ಅಪ್ಡೇಟ್, ರಾಜಕೀಯ ಸುದ್ದಿಯಲ್ಲಿ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಜಾಮೀನು ನೀಡಿದೆ. ಮತ್ತೆ 10ನೇ ಅಪ್ಡೇಟ್, ಕೊನೆಯ ಅಪ್ಡೇಟ್, ಮಹಾರಾಷ್ಟ್ರದಲ್ಲಿ ನಡೆದ ಕಟ್ಟಡ ಕುಸಿತ ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಪರಿಹಾರ ಘೋಷಿಸಲಾಗಿದೆ. ಇಂದಿನ ಪ್ರಮುಖ 10 ಅಪ್ಡೇಟ್ಗಳು ಇಷ್ಟೇ. ಯಾವ ಸುದ್ದಿ ನಿಮಗೆ ಮುಖ್ಯವೆಂದು ಎನಿಸಿತು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ನಾಳೆ ಹೊಸ ಅಪ್ಡೇಟ್ಗಾಗಿ ಭೇಟಿಯಾಗೋಣ. ಧನ್ಯವಾದಗಳು.